ಕಾರ್ನಾಡರದ್ದು ಎಲ್ಲ ನಾಟಕನೂ ನಾನು ಡೈರೆಕ್ಟ್ ಮಾಡಿದ್ದೀನಿ. ಸ್ಟೋರಿ ಟೆಲ್ ಆ್ಯಪಲ್ಲಿ ಇದೆ ಅದು. ಓಕೆ. ಅದು ಹೆಂಗೆ ಅಂದರೆ ಎಲ್ಲ ಪಾತ್ರನೂ ಕಾಸ್ಟ್ ಮಾಡಿಬಿಡೋದು, ಆಮೇಲೆ ರಿಹರ್ಸಲ್ ಮಾಡಿಬಿಡೋದು, ಒಟ್ಟಿಗೆ ಒಂದು ಸೀನ್ ಕೂತ್ಕೊಂಡು ಟೇಬಲ್ ಮೇಲೆ ಕೂತ್ಕೊಂಡು ಮಾಡೋದು, ಅದಕ್ಕೆ ಮೈಕ್ ಸೆಟಪ್ ಇಟ್ಕೊಂಡು ರೆಕಾರ್ಡ್ ಮಾಡಿಬಿಡೋದು. ಓಕೆ. ಮತ್ತು ಇದರಲ್ಲಿ ಮ್ಯೂಸಿಕ್ ಬೇಕು ಅಂದರೆ ಆ್ಯಡ್ ಮಾಡೋದು. ಆಮೇಲೆ ಕೇಳುವಾಗ ಕಣ್ಣು ಅದೇ ನಾವು ಯುವವಾಣಿ ಇದು ಆಕಾಶವಾಣಿಲಿ ಕೇಳ್ತಿದ್ವಲ್ಲ ನಾಟಕಗಳು, ಆ ಥರದ್ದೇ. ಅವಾಗೆಲ್ಲ ಮಲಗಿದಾಗ ಎದ್ದು ಬಾಗಿಲು ತೆಗಿಯೋದು ಅದು ಎಲ್ಲ ನನಗೆ ಈಗೂ ಭಾಳ ಚೆನ್ನಾಗಿರ್ತಿತ್ತು. ಅಂದರೆ ನಮ್ಮ ಕಲ್ಪನೆ ಮೇಲೆ ಅದು ಇನ್ನೂ ರಂಗ ಕಾಣ್ತಿತ್ತು. ಅದು ಒಂದು ಪುಸ್ತಕ ಓದಿದಾಗೇನೆ ಅದು. ಸೊ ಈಗ ನಾಯಕರೇ, ಆ್ಯಕ್ಟಿಂಗ್ ಅಂತಂದರೆ ನಾವು ಪ್ರತಿದಿನ ನಮ್ಗೆ ಆ್ಯಕ್ಟಿಂಗ್ ಇರ್ತದೆ, ಶೂಟಿಂಗ್ ಇರ್ತದೆ ಅಂತಿಲ್ಲ. ಹೌದು. ತಿಂಗಳದಾಗ 30 ದಿವಸ ವರ್ಕ್ ಮಾಡ್ತೀವಿ. ಯಾವಾಗೋ ಮಾಡಿರ್ಬೋದು, ಯಾವಾಗೋ ಮಾಡಿರ್ತೀವಿ. ಒಂದೊಂದು 30 ದಿವಸನಾಗ 35 ಕಾಲ್ ಶೀಟ್ಗಳು ಯಾವಾಗೋ ಯಾವುದೊಂದು ಸೀಸನಾಗ ಮಾಡಿರ್ತೀವಿ. ಬಟ್ ನಮಗೆ ವರ್ಷದಲ್ಲಿ ಕೆಲವು ತಿಂಗಳು ಅಥವಾ ಕೆಲವು ದಿವಸ ಶೂಟಿಂಗ್ ಮಾಡಿರ್ತೀವಿ, ಕೆಲವು ದಿವಸ ಮಾಡಲ್ಲ. ಕೆಲವು ಮಂತ್ಸು 1-2 ತಿಂಗಳು ಶೂಟಿಂಗೇ ಇರಲ್ಲ. ನಮಗೆ ಕಾಯ್ತಾ ಇರ್ತೀವಿ. ನನಗಂತೂ ಹೆಂಗೆ ಅನ್ಸುತ್ತೆ ಅಂದರೆ, ಅಯ್ಯೋ ಇಂಡಸ್ಟ್ರಿ ನಮ್ಮನ್ನು ಮರ್ತು ಬಿಡ್ತಾ, ಮತ್ತೆ ಸ್ಕ್ರಾಚಿಂದ ಶುರು ಮಾಡ್ಬೇಕಾ ನಾನು ಜೀವನ ಅಂತ ನನಗೆ ಎಷ್ಟೋ ಸರಿ ಆ ಥರ ಭಾಸ ಆಗಿ ಭಯ ಹುಟ್ಟುತ್ತೆ. ನಿಮಗೂ ಆಗಿದ್ದುಂಟಾ? ಹಾಗಾದಾಗ ನೀವು ಏನು ಮಾಡ್ತೀರಿ? ನನಗದು ಇತ್ತೀಚೆಗೆ ಆಯ್ತದು. ಸುಮಾರು ಒಂದು 6-7 ತಿಂಗಳಿಂದ ಇದೇ ಒದ್ದಾಟದಲ್ಲೇ ಇದ್ದೆ ನಾನು. ಆವಾಗ ನಮ್ಮ ಸ್ನೇಹಿತರು, ನಮಗೆ ತುಂಬ ಹಿತೈಷಿಗಳು, ಅಚ್ಯುತ್ ಕುಮಾರ್ ಅವರು ಹೇಳಿದ್ರು ಅದನ್ನು. ನಾನು ಅವ್ರಿಗೆ ಕೇಳಿದೆ ನೇರವಾಗಿ, ಸರ್ ಏನು ಸರ್ ಇದು ಹಿಂಗೆ ಅಂತ. ಈಗೇನೋ ಎಲೆಕ್ಷನ್ ಅಂತ ಇದ್ದಾರೆ, ಇನ್ನೇನೋ ಕ್ರೈಸಿಸ್ ನಡೀತಾ ಇದೆ, ಏನು ಇದಕ್ಕಿದ್ದಂಗೆ ನಿಂತಂಗೆ ಆಗಿಬಿಡ್ತಲ್ಲ, ಏನಿದು ಕತೆ ಅಂತಂದೆ. ಅದಕ್ಕೆ ಅವ್ರು ಹೇಳಿದ್ರು, ಅದು ಎಲ್ರಿಗೂ ಆಗಿರುತ್ತೆ, ನಿಮ್ಗೆ ಈಗಾಗಿದೆ, ಆದರೆ ನೀವು ಇಲ್ಲಿಂದ ಇಲ್ಲಿ ತನಕ ನೀವು 2011ನಿಂದ ನೀವು ಇಲ್ಲಿ ತನಕ ಇದ್ದೀರಾ ಅಂದರೆ ನಿಮ್ಮ ಡಿಮಾಂಡ್ ಇದೆ ಅಂತಲೇ. ಈಗ ಪ್ರೊಡಕ್ಷನ್ಗಳು ನಿಂತಿದೆ, ಯಾಕೆಂದರೆ ಹೊಸಬ್ರದ್ದು ಮತ್ತು ಈ ಎಲೆಕ್ಷನ್ ಸಲುವಾಗಿ ಹೊರಗಡೆಗೆ ನಿಮಗೆ ಶೂಟಿಂಗ್ ಮಾಡೋಕ್ಕೆ ಕೊಡ್ತಾ ಇಲ್ಲ, ಪರ್ಮಿಷನ್ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅಷ್ಟೇ. ಬಿಟ್ಟರೆ ನೀವು ಸೀರಿಯಲ್ನಲ್ಲಿ ಮಾಡ್ತಾ ಇದ್ದೀರಾ, ಈಗ ಕಲರ್ಸಲ್ಲೂ ಮಾಡ್ತಾ ಇದ್ದೀರಾ, ಮತ್ತು ಝೀನಲ್ಲೂ ಮಾಡ್ತಾ ಇದ್ದೀರಾ, ಆಮೇಲೆ ಯಾವುದೋ ಒಂದು ಸುವರ್ಣದಲ್ಲಿ ಕೇಳಿದ್ದೀರಾ ಅಂತಿದ್ದೀರಾ, ಉದಯದಲ್ಲಿ ಕೇಳಿದ್ದೀರಾ ಅಂತಿದ್ದೀರಾ. ಅಂದರೆ ನಿಮ್ಗೆ ಡಿಮಾಂಡ್ ಇದೆ ಅಂತ. ನಿಮ್ಗೀಗ 1-2 ತಿಂಗಳು ಇಲ್ಲದೆ ಇರ್ಬೋದು, 3ನೇ ತಿಂಗಳಲ್ಲಿ ನಿಮಗೆ ಚಾಲ್ತಿಯಲ್ಲಿ ಇದ್ದೀರಾ. 1 ತಿಂಗಳು 2 ತಿಂಗಳು ನಿಮ್ಗೆ ಕೆಲಸ ಇಲ್ಲ ಅಂದ್ರೆ ನೀವು ಚಾಲ್ತಿಯಲ್ಲಿ ಇದ್ದೀನಿ. ಅದೇನು ನೀವು ಗಾಬರಿ ಆಗಬೇಕಾಗಿಲ್ಲ. ನೀವು ಇಷ್ಟೊತ್ತಿಗೆ ನಿಮ್ಮ ಆ್ಯಕ್ಟಿಂಗ್ ನೋಡಿ ನಿಮ್ಗೇನು ಇಷ್ಟ ಆಗಿರಲಿಲ್ಲ ಅಂದರೆ ನೀವು ಯಾವತ್ತೂ ಮನೆಗೆ ಹೋಗಿರ್ತಿದ್ರಿ, ಊರಿಗೆ ಹೋಗಿರ್ತಿದ್ರಿ. ನೀವು ಇಲ್ಲಿ ಬೆಂಗಳೂರಿನಲ್ಲಿ ಇದ್ದೀರಾ ಅಂದರೆ ನಿಮ್ಮದು ಡಿಮಾಂಡ್ ಇದೆ ಅಂತ ಅರ್ಥ. ರೇಷೋ ಕಡಿಮೆ ಆಗಿರ್ಬೋದು. ನನಗೆ ಸಮಾಧಾನ ಆಯ್ತಿದೆ ಕೇಳಿ. ಎಲ್ಲರಿಗೂ ಅಂದರೆ ಫಸ್ಟ್ ನೀವು ಹೇಳಿದ್ದೇನೆಂದರೆ ಎಲ್ಲರಿಗೂ ಆಗಿರುತ್ತೆ ಇದು ಅಂತಂದ್ರಲ್ಲ, ಎಲ್ಲರಿಗೂ ಆಗಿರುತ್ತೆ ಅಂದರೆ ಓಕೆಪ್ಪ ಅಂತ. ಅಂದರೆ ನಮ್ಮ ಮನೆಗೆ ಲೈಟ್ ಹೋಗೋದಲ್ಲ, ಎಲ್ಲರ ಮನೆಗೆ ಏರಿಯಾದಾಗೆಲ್ಲ ಹೋಗ್ಯದ ಖುಷಿ ಆಗುತ್ತೆ. ಹಂಗೆ ಆ ಸಮಾಧಾನ ಇದು. ತುಂಬ ಆ ಭಯ ಆಗ ಕಾಡ್ತಾ ಇರುತ್ತೆ. ಕರೆಕ್ಟ್. ನೀವು ಆ್ಯಸ್ ಅನ್ ಆ್ಯಕ್ಟರ್ ಆಗಿರೋದ್ರಿಂದ ನನಗಿದು ಅದೇ ಭಯ, ಒಂಚೂರು ಭಯ ಬರುತ್ತೆ. ಮತ್ತೆ ಯಾರೋ ಫೋನ್ ಮಾಡಿರ್ತಾರೆ, ಮತ್ತದು ಅಲ್ಲೇ ಇದಾಗಿ ಹೋಗುತ್ತೆ. ಈಗ ಒಬ್ಬ ಆ್ಯಕ್ಟ್ರಿಗೆ ಲುಕ್ಸ್ ಭಾಳ ಇಂಪಾರ್ಟೆಂಟು. ಅವ್ನು ಭಾಳ ಹ್ಯಾಂಡ್ಸಮ್ ಆಗಿರಬೇಕು, ಬಾಡಿ ಬಿಲ್ಡ್ ಮಾಡಿರಬೇಕು, ಫೇರ್ ಆಗಿರಬೇಕು, ಸ್ಟೈಲಿಶ್ ಆಗಿರಬೇಕು. ಇಂಥದ್ದೊಂದು ನೋಷನ್ ಇದೆ. ಅಥವಾ ಹೀರೋಯಿನ್ ಆದರೆ ಅವಳು ಹೀಗೆ ತೆಳ್ಳಗೆ ಬೆಳ್ಳಗೆ ಉದ್ದಕ್ಕೆ ಹೀಗೆಲ್ಲ ಇರಬೇಕು ಅನ್ನೋದು ಜನರ ನೋಷನ್ ಇದೆ. ಅದು ಒಂದು ಅಷ್ಟೇ. ಈ ಥರದ್ದೊಂದು ತಳಕು ಬಳಕು ಅಥವಾ ಈ ಥರ ಒಂದು ಪರ್ಸನಾಲಿಟಿ ಇದ್ದರೆ ಆ್ಯಕ್ಟಿಂಗ್ ಓಕೆನಾ? ಆ್ಯಕ್ಟಿಂಗ್ ಅದು ಸರಾಗವಾಗಿ ಬಂದುಬಿಡುತ್ತಾ ಅಂತ? ಇಲ್ಲ ಮೇಡಮ್, ನಮ್ಮಲ್ಲೇ ಇದ್ರಲ್ಲ, ಸರಿತಾ ಅವ್ರು ಇದ್ರಲ್ಲ, ಹೆಂಗಿದ್ರು ಅವರು, ನಮ್ಮ ಅಣ್ಣವ್ರಿದ್ರು, ಅವರೆಲ್ಲನೂ ವಿಗ್ ಹಾಕೊಂಡೇ ಮಾಡ್ತಿದ್ದಿದ್ದು. ಹೌದು. ನಮ್ಮ ರಾಜ್ ಶೆಟ್ರು, ಈಗ ಇದಕ್ಕಿಂತ ಉದಾಹರಣೆ ಬೇಕಾ? ಎಂಥ ಮಾಸು ಕೊಟ್ಟರು, ಅವ್ರು ಕ್ಲಾಸು ಕೊಟ್ಟರು, ಲೋ ಬಜೆಟಲ್ಲಿ ಒಂದು ಮಟ್ಟ ಕೊಟ್ಟರು ಅವರು. ಅವ್ರಿಗೆ ಏನು ಲುಕ್ ಅಲ್ಲಿದ್ದಾರೆ, ನಾನೇ ಇದ್ದೀನಿ. ಹೌದು. ಅದಕ್ಕೆ ನಿಮಗೆ ಈ ಪ್ರಶ್ನೆ ಕೇಳಿದ್ದು ನಾನು. ಅಲ್ವಾ? ಕರೆಕ್ಟ್ ಅಲ್ವಾ? ನಿಮಗೆ ಅದೆಲ್ಲಾದರೂ ಈಗ ನನಗೆ ಕೂದಲಿಲ್ಲ ಅನ್ನೋದು ಎಲ್ಲಾದರೂ ಅಡ್ಡಿ ಆಗಿದೆಯಾ ಅಂತ? ಏನೂ ಆಗಿಲ್ಲ ಮೇಡಮ್. ಒಳ್ಳೆ ವೆರೈಟಿ ರೋಲ್ಸ್ ಹೆಚ್ಚಿಗೆ ಸಿಕ್ಕಾವ ನಿಮಗೆ ಆ್ಯಕ್ಚುಲಿ, ಅಲ್ವಾ? ಸೊ ಅದು ಎಷ್ಟೊಂದು ಜನ ಈಗಲೂ ಇದ್ದಾರೆ. ನಮಗೆ ದಿನೇಶ್ ಅವರು ಇದ್ದಾರೆ, ಸುಮಾರು ಜನ ಇದ್ದಾರೆ, ಬ್ಯಾಂಕ್ ಜನಾರ್ದನ್ ಅವರು. ಹೌದು, ತುಂಬ ಜನ ಇದ್ದಾರೆ. ಹೌದು. ನಿಮ್ಮನ್ನು ನೋಡೋದವರು ಕೂದಲಿದೆಯೋ, ಕೂದಲಿಲ್ಲ ಅಂದ್ರೆ ನಾನು ಇವನು ನೋಡಲ್ಲ ಅಂತ ಯಾರಾದರೂ ಹೇಳಿದ್ರು? ಇಲ್ಲ, ಯಾರು ಹೇಳಿಲ್ಲ. ಹೌದೌದು, ಅದೊಂದು ಪಾರ್ಟ್. ಅದು ರಜನಿಕಾಂತ್ ಅವರು ಇದ್ದಾರೆ. ಹೌದು, ಎಷ್ಟೊಂದು ಜನ ಇದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಸಿನಿಮಾ ಅಂದ್ರೆ ಒಂಥರ ಬಾಡಿ, ಜಿಮ್ಮು. ನೀವು ಅದು
ಅದೇನೋ ಒಂದು ಸೇಯಿಂಗ್ ಇದೆ, ನನಗದು ಗೊತ್ತಿಲ್ಲ ಅದು ಅಷ್ಟು. ಬ್ಯೂಟಿ ಕ್ಯಾನಾಟ್ ಹೋಲ್ಡ್ 30 ಸೆಕೆಂಡ್ಸ್ ಅಂತ ಇದೆ. ಅದೊಂದು ಮಾತಿದೆ. ಬ್ಯೂಟಿ ನೀವು ಏನೇ ಚಂದ ಅಂದ ಕಂಡ್ರೂ 30 ಸೆಕೆಂಡ್ ಅಷ್ಟೇ, ಅದಾದ್ಮೇಲೆ ನೀವು ಆಕ್ಟ್ ಮಾಡಲೇಬೇಕು. ಹೌದು ಹೌದು. ಎಂಥ ನೀವು ಜಿಮ್ ಮಾಡ್ಕೊಂಡು ಒಳಗಡೆ ಆ ಟ್ಯಾಲೆಂಟ್ ಅನ್ನೋದು ಇಲ್ಲ ಅಂದಾಗ ನೀವು ಮೇಲೆ ಏನೇ ಮಾಡಿದ್ರು ಭಾರಿ ಸ್ಟೈಲಿಶ್ ಆಗಿ ಒಳ್ಳೆ ಬಟ್ಟೆ ಹಾಕೊಂಡು ನಿಂತ್ಕೊಂಡ್ರೆ ನಾವು ಎಷ್ಟೊತ್ತಂತ ನೋಡ್ತೀರಿ. ಆಮೇಲೆ ಮುಂದೆ ಮಾತಾಡಲೇಬೇಕಲ್ಲ. ನನಗೆ ಎಷ್ಟೋ ಜನ ಈಗ ಸಿನಿಮಾ ಸೀರಿಯಲ್ ನೋಡೋರು ಹೇಳ್ತಾರೆ, ಎಷ್ಟೋ ಜನ ಎಲ್ಲಿ ಅವ್ರು ಭಾಳ ಒಳ್ಳೆ ಆ್ಯಕ್ಟರಿಗೆ ಅವ್ರು ಮಾತಾಡಿದ ಮನಸ್ಸಿಗೆ ಮುಟ್ಟುತ್ತದ್ರಿ. ಅವರು ಓಕೆ ಇದ್ದಾರೆ, ಅವ್ರೇನಷ್ಟು ಅವ್ರಿಗೆ ಜಡ್ಜ್ ಮಾಡ್ತಾರೆ. ಈಗ ಜನರು ಆ ಜಡ್ಜ್ ಮಾಡುವಂಥ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ. ಹೌದು, ಈ ಡೈರೆಕ್ಟ್ ಕಮೆಂಟೇ ಮಾಡ್ತಾರೆ ನಿಮಗೆ. ಹೌದು. ಆಮೇಲೆ ನಮಗೆ ಇನ್ನೊಂದಂದರೆ ಡೈರೆಕ್ಟ್ರು ನಾವು ಶೂಟ್ ಮಾಡುವಾಗ ಒಂದು 4-5 ಲೈನ್ ಇದ್ದಾಗ ಕೊನೆಯ ಲೈನ್ ಸ್ವಲ್ಪ ನನಗೇನೋ ಅನ್ಕೊಂತ ನಾವು ಮಾತಾಡ್ಬಿಟ್ರೆ, ಮೇಡಮ್ ಅದನ್ನು ಲಾಸ್ಟ್ ಒಂದು ಡೌಟಲ್ಲಿ ಹೇಳಿದ್ರಿ ಮೇಡಮ್, ಅದನ್ನು ವಾಪಸ್ ಬರ್ರಿ ಅಂತಾರೆ. ಅಂದರೆ ಕ್ಯಾಮ್ರಾ ಅಷ್ಟು ಸೂಕ್ಷ್ಮ, ಈಗಿನ ಕ್ಯಾಮ್ರಾಗಳು ಅಷ್ಟು ಸೂಕ್ಷ್ಮ ಆಗಿದ್ದಾವೆ. ಒಂದು ಸಣ್ಣ ಒಂದು ಕೂದಲು ಎಳೆಯಷ್ಟು ನಾವು ಡೌಟ್ ತಗೊಂಡ್ಬಂದ್ರೆ ಕಾಣಿಸ್ತದೆ ಪಕ್ಕ. ಸೊ ನೀವು ಹೇಳೋದು ಲುಕ್ಸ್ ಇಂಪಾರ್ಟೆಂಟ್ ಅಲ್ಲ. ಅಂದರೆ ನೀವು ಲುಕ್ಸ್ ಅಂದರೆ ಯಾವ ರೀತಿಯಲ್ಲಿ ತಗೊಳ್ತೀರಾ? ಈಗ ನಾನೊಂದು ಮುದುಕನ ಪಾತ್ರ ಮಾಡಬೇಕು, ಆ ಲುಕ್ಸ್ ಬೇರೆ, ಅದು ಬೇರೆ. ಆ ಪಾತ್ರಕ್ಕಾಗಿ ನೀವು ಆ ಜಿಮ್, ಆ ಲುಕ್ಸ್ ಬೇರೆ. ಯಾಕಾಗ ಅವನು ಜಿಮ್ ಮಾಡ್ತಾನೆ, ಆ ಪಾತ್ರಕ್ಕೆ ಮಾಡ್ತಾನೆ, ಅಥವಾ ಅವನಿಗೋಸ್ಕರ ಅವ್ನು ಮಾಡ್ತಾನೆ? ನಾನು ಹೊರಗಡೆ ಓಡಾಡೋದಕ್ಕೆ ಚೆನ್ನಾಗಿ ಹಿಂಗೆ ಬರಬೇಕು ಅಂತ ಮಾಡ್ತಾನೆ. ನಾನು ಇನ್ನೇನು ಒಂದು ಬಿಲ್ಡರ್ ಪಾತ್ರ ಮಾಡಬೇಕು, ಆ ಲುಕ್ಸ್ ಬೇರೆ. ಹೌದು, ಗೊತ್ತಾಯ್ತು. ಪಾತ್ರಕ್ಕಾಗಿ ಬೇಕಾಗಿರುವಂಥದ್ದು ಮಾಡೋದು ಬೇರೆ. ನಾನು ಇದನ್ನು ಮಾಡ್ಕೊಂಡು ರೆಡಿಯಾಗಿ ಹೋದ್ರೆ ನನಗೆ ಆ್ಯಕ್ಟಿಂಗ್ ಬರ್ತದ ಅನ್ನೋದು ಅದು ಬೇರೆ. ಎಕ್ಸಾಕ್ಟ್ಲಿ. ಭಾಳ ಚೆನ್ನಾಗಿತ್ತು ಈ ಥರದ ಕಾನ್ವರ್ಸೇಷನ್. ಏನಂದರೆ ಆ್ಯಕ್ಟಿಂಗ್ ಅನ್ನೋದು ಏನು, ನೀವೇನೋ ವ್ಯಾಸಂಗ ಅಂತ ಹೇಳಿದ್ರಲ್ಲ, ಅದು ವ್ಯಾಸಂಗ ಯಾವುದೋ ರೀತಿಯಲ್ಲಿ ಇದೇ ಒಂದೇ ಕಾಲೇಜು ಇಂಥದ್ದೊಂದೇ ಇಂಥ ಏನಿಲ್ಲ. ಆ್ಯಕ್ಟಿಂಗಕ್ಕೆ ಒಂದು ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡಿದ್ರೆ ಎಷ್ಟೋ ಜನ ಎಷ್ಟು ಕ್ಯಾರೆಕ್ಟರ್ ಸಿಗ್ತಾವೆ, ಪಬ್ಲಿಕ್ ಜಾಗಗಳಲ್ಲಿ ನಾವು ಹೋದಾಗ ಎಷ್ಟು ಕ್ಯಾರೆಕ್ಟರ್ಗಳು ಸಿಗ್ತಾವೆ. ಸೊ ಅದನ್ನು ಅಬ್ಸರ್ವೇಷನ್ ಮಾಡಿಕೊಂಡು ಎಲ್ಲಿ ಸಿಗುತ್ತೋ ಅಲ್ಲಿ ನಾವು ಅದನ್ನು ಆಸ್ವಾದಿಸೋಕೆ ಅಥವಾ ಅದನ್ನು ತೊಗೊಳಕ್ಕೆ ರೆಡಿ ಇದ್ದರೆ ಯಾರು ಬೇಕಾದರೂ ಆ್ಯಕ್ಟ್ ಆಗ್ಬೋದು. ಬಟ್ ಅದನ್ನು ರಿಸೀವ್ ಮಾಡಿ ಆಮೇಲೆ ಕೊನೆ ಅಂತ ಇಲ್ಲವೇ ಇಲ್ಲ ಇದಕ್ಕೆ. ನಾನು ಇವತ್ತು ಮಾಡಿರೋ ಪಾತ್ರಕ್ಕೆ ನಾಳೆ ಬರೋ ನನಗೆ ಬೇರೆ ಹೊಸ ಪಾತ್ರ ಬರ್ಬೋದು. ಹೌದು, ಅದೆಲ್ಲೋ ನನ್ನ ತಲೆಯಲ್ಲಿ ಇವತ್ತು ಕೂತು ಅದು ಆ್ಯಕ್ಟ್ ಮಾಡಿರುತ್ತೆ, ಅದು ನೋಡಿರ್ತೀವಿ ನಾವು. ಅದು ಇನ್ನು 4 ದಿವಸ ಆದಮೇಲೆ ಇನ್ನು ಮುಂದಿನ ತಿಂಗಳನೋ ಮುಂದಿನ ವರ್ಷನೋ ಆ ಪಾತ್ರಕ್ಕೆ ನಾನು ಅದನ್ನು ದಾರಿ ಎರಿಬೇಕಾಗ್ತದೆ. ಅದು ನಮ್ಗೆ ಗೊತ್ತಿಲ್ಲೇ ಬಂದ್ಬಿಡ್ತದೆ. ಬಟ್ ಅದು ಅಬ್ಸರ್ವೇಷನ್ ಮಾಡ್ಕೊಂಡಿರ್ಬೇಕು ನಾವು. ಖಂಡಿತ ನಾವು ಆ ಅಬ್ಸರ್ವೇಷನ್ ನಮ್ಮ ತಲೆ ಒಳಗಡೆ ಇರಬೇಕು. ಹೌದು, ಅದು ನಿಜ. ಓವರಾಲ್ ಅಂದರೆ ಆರ್ಟಿಸ್ಟು, ಆ್ಯಕ್ಟಿಂಗು ಅದ್ರ ಬಗ್ಗೆ ತುಂಬ ಹಂಚ್ಕೊಂಡ್ರಿ ನೀವು. ನಿಮ್ಮ ಅಂದರೆ ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಪಾಯಿಂಟ್ ಆಫ್ ವ್ಯೂ ತುಂಬ ಬೇರೆಯಾಗಿದೆ. ತುಂಬ ಜನ ಅಂದರೆ ನಮಗೆ ಈ ಒಂದು ಲೈನಲ್ಲಿದ್ದರೆ ಜಗಳ ಮಾಡ್ಕೋತೀವಿ ಅಥವಾ ಶೂಟಿಂಗಲ್ಲಿ ಏನೋ ಗಲಾಟೆಗಳು ಮಾಡ್ಕೋತೀವಿ, ಅದು ಯಾವುದೋ ಮಾಡಿದೆ ಶರಣರ ಥರ ನಿಮ್ಮ ಜೀವನ. ಶರಣರು ಆಯ್ತ್ರಿಪ್ಪ. ನಾನು ಹಂಗೆ ನೋಡಿರೋದು ಕಿರಣ್ ನಾಯಕ್. ನಿಮ್ಮ ಪಾತ್ರ ಹಂಗೆ ಇತ್ತು. ಅದೊಂದು ಚೀಲ ಹಾಕ್ಕೊಂಡು ಸ್ಪೆಕ್ಸ್ ಹಾಕ್ಕೊಂಡು ಪಕ್ಕಾ ಕನ್ನಡದ ಪಂಡಿತರಾಗಿ ಮಾತಾಡಿದ್ದು. ಅಯ್ಯೋ ನನಗೆ ಇನ್ನೂ ಕಣ್ಣು ಮುಂದೆ ಕಟ್ಟಿದಂಗಿದೆ. ಅದು ಭಾಳ ಒಳ್ಳೆಯ ಪಾತ್ರ ಅದು. ಸೊ ಈಗ ಒಂದು ಫನ್ ರೌಂಡ್ ಅಂತ ಮಾಡೋಣ. ನಾನು ಪಟ್ ಅಂತ ರ್ಯಾಪಿಡ್ ಫೈರ್ ಕ್ವೆಶನ್ಸ್ ಕೇಳ್ತೀನಿ, ಸ್ವಲ್ಪ ಮಜಾ ಮಾಡೋಣ. ಈಗ ಸೀರಿಯಸ್ ವಿಷಯ ಮುಗೀತು, ಈಗ ಮಜಾ ಮಾಡೋಣ ಒಂದಿಷ್ಟು. ಸೊ ಮೊದಲನೇದು ಒಂದು ಒಗಟು. ಆ ಒಗಟಿಗೆ ನೀವು ಉತ್ತರ ಅದೇನು ಅಂತ ಹೇಳಬೇಕು. ನಾನು ಹೇಳ್ತೀನಿ ಒಗಟು ಫಸ್ಟ್. ಕಪ್ಪನ ಗುಡ್ಡದ ಮೇಲೆ 20 ಸೇರು ನವಣಿ ಬಿತ್ತೀವಿ, ಅಳೆಯವ ಬೀಗಿಲ್ಲ, ಲೆಕ್ಕ ಮಾಡಕ್ಕೆ ಒಕ್ಕಲಿಗೆ ಇಲ್ಲ. ದೇವರನಿಗೂ ಗೊತ್ತಿಲ್ಲ ಮೇಡಮ್. ಇದನ್ನ ಇನ್ನೊಂದ್ಸರಿ ಹೇಳ್ತೀನಿ, ಇದನ್ನ ನೀವು ಹೇಳಲೇಬೇಕು. ಕಪ್ಪನ ಗುಡ್ಡದ ಮೇಲೆ 20 ಸೇರು ನವಣಿ ಬಿತ್ತೀವಿ, 20 ಸೇರು ನವಣಿ ಬಿತ್ತೀವಿ, ಅಳೆಯವ ಬೀಗಿಲ್ಲ. ಬೀಗ ಅಂದ್ರೆ ಬೀಗ್ರ, ಅದ್ರ ಅಳಿಯುವಂಥ ಬೀಗ್ರ ಅಂದ್ರೆ ಅಳಿಯುವಂಥವ್ರು ಬೀಗ್ರಿಲ್ಲ ಅದಕ್ಕೆ. ಆಮೇಲೆ ಲೆಕ್ಕ ಮಾಡಕ ಒಕ್ಕಲಿಗನೂ ಇಲ್ಲ. ತಲೆನ ಕೂದಲು. ಅದೇ ನನಗಿಲ್ವಲ್ಲ, ಅದ್ರ ಚೆನ್ನಾಗಿದೆ. ನಿಮಗೆ ಭಾಳ ರೆಲೆವೆಂಟ್ ನಾನು ಅದ್ರ ಬಗ್ಗೆ ಮಾತಾಡಿದ್ನಲ್ಲ, ನನಗೇನೋ ನೆನಪಾಗ್ಬಿಡ್ತು. ಅಂದ್ರೆ ಯಾರು ಇಲ್ವಲ್ಲ ಅಂತ. ಅಂದ್ರೆ ಕಪ್ಪನ ಗುಡ್ಡದ ಮೇಲೆ 20,000 ನವಣಿ ಬಿತ್ತೀವಿ. ಹೌದು, ಅದನ್ನ ಅಳಿಯೋರು ಯಾರು ಇಲ್ಲ, ಅದನ್ನ ಲೆಕ್ಕ ಮಾಡೋರು ಯಾರು ಇಲ್ಲ. ಅಲ್ಲ, ಅದನ್ನ ಅಳಿಲಿಕ್ಕೆ ಆಗಲ್ಲ. ಕೂದಲುಗಳಿದ್ರೆ ನಾವು ಆಕ್ಚುಲಿ ಅದನ್ನ ಎಣ್ಸಕ್ ಆಗದೇ ಇಲ್ಲ, ಆಗಲ್ಲ.
ನಿಮ್ದು ಕೇಸ್ ಇದ್ರೂ ಬೇರೆ, ಆಗಲ್ಲ, ನಿಮ್ದು ಇಲ್ಲಿಗೂ ಆಗಲ್ಲ. ಕರೆಕ್ಟ್. ಹಂಗೆ ನೋಡಿದ್ರೆ ನಂದು ಅಳಿಬೋದು ಮೇಡಮ್, ಗುಡ್ಡದ ಮೇಲೆ ಮಾತ್ರ, ಗುಡ್ಡದ ಸೈಡಲ್ಲೆಲ್ಲ ಸೈಡಲ್ಲೆಲ್ಲ ಆದ್ಮೇಲೆ ಎಲ್ಲ ಗುಡ್ಡ ಅಂದಮೇಲೆ ಎಲ್ಲ ಬಂತಲ್ಲ. ಹೌದು. ಓಕೆ, ಈಗ ಒಂದು ಟಂಗ್ ಟ್ವಿಸ್ಟರ್. ಕುರುಡ ಕುದುರೆಗೆ ಹುರಿದ ಹುರುಗಡಲೆ. ಕುರುಡ ಕುದುರೆಗೆ ಹುರಿದ ಹುಡುಗಳೆ. ಕುರುಡ ಕುದುರೆಗೆ ಹುರಿದ ಹುರುಗಡಲೆ. ಕುರಿದ ಕುಡುಗೆ ಇಲ್ಲ, ಕುರುಡ ಕುದುರೆಗೆ ಹುರಿದ ಹುಡುಗಡಲೆ. ಹುಡುಗಡಲೆನ ಹುರುಗಡ್ಲೆ ತಿನ್ನೋ ಹುರುಗಡ್ಲೆ. ಹಾಂ, ನಮ್ಗೆ ಇದನ್ನು ಕಲಿಸಿರ್ಲಿಲ್ಲ. ನಂದೊಂದು ಹೇಳ್ಬಿಡ್ತೀನಿ. ಜಡೆ ಇಡುಕು ರಿಡೆಯಳ ಅಡಿ ಇಡುವ ಕಡಲ ತಡಿ ವಿಡಿದುಡು ಗಡನದೊಡೆಯ ನೊಡಲಡುಕು ನಡು ನುಡುಗಿ ಬಡ ಕರಿಸಿ ಮಿಡು ಮಿಡುಕ ಲಡಿಗಡಿಗೆ ಜಡಿ ಜಡಿದು ಪಡಿ ಪಡಿಪ ನಡು ನಯನದ. ಇಲ್ಲಿ ನಾನು ಅಷ್ಟ ಪ್ರಶ್ನೆ ಕೇಳ್ಬೇಕು, ನೀವು ಅಷ್ಟು ಉತ್ತರ ಕೊಡು. ಇನ್ನೊಂದ್ಸರಿ ನೀವು ಇಂಟ್ರೋ ಕರೀರಿ, ಅವಾಗ ಇದನ್ನ ಪಕ್ಕ ಹೇಳ್ತೀನಿ ನಾನು. ಇದು ಎಷ್ಟು ಉದ್ದೈತಿರಿ ಇದು, ಅಯ್ಯೋ ಮಾರಾಯ. ತರಳಿ ಮರ ಬುಡವಡೆ ತಳಿರೊಡೆ ದೆರಡೆಲೆ ಆಯ್ತು. ಅದು ಗೊತ್ತು. ಇದು ಕೇಳಿದೀನಿ, ಬರಲ್ಲ. ನಮ್ಗೆ ಇದನ್ನು ಹೇಳಿರ್ಲಿಲ್ಲ. ಹಂಗೆ ನನಗೂ ವಾಟೇನು ಬಟ್ ಆದ್ರೆ ಟೆಲ್ ಹೇಳೋ ಸಣ್ಣ ಮಗನೇ ಮೀನಿಂಗ್ ಅದ ಅರ್ಥ. ಆಮೇಲೆ ಇನ್ನೊಂದು ಯಾವ್ದು ತಿಗಣಿ ಬೆದರ್ತಿ ಪಪ್ಪನ ಕೆಂಪು ಕುಂಕುಮ, ಇದೆಲ್ಲ ಇನ್ನು ಸ್ಪೀಡಾಗಿ ಹೇಳ್ಬೇಕು. ಹೌದು. ಟಂಗ್ ಟ್ವಿಸ್ಟರ್ ಅಂದ್ರೆ ಮಜಾ, ಅದು ಹೇಳಿದಾಗ್ಲೇ ಅದು ತಡವರ್ಸೋದೇ ಆವಾಗಲೇ ಅದು. ಸೊ ಇದ್ರ ಜೊತೆಗೆ ಈಗ ಒಬ್ಬ ಮನುಷ್ಯನಿಗೆ ದುಡ್ಡು ಮುಖ್ಯನೋ ಪಾಪ್ಯುಲಾರಿಟಿ ಮುಖ್ಯನೋ? ಎರಡು ಮುಖ್ಯ ಅಲ್ಲ ಮೇಡಮ್, ಕೆಲಸ ಮುಖ್ಯ. ನಿಮ್ಗೆ ಅದು ಕೆಲಸ ಮಾಡಿದ್ರೆ ಅದು ಎರಡು ಬಂದ್ಬಿಡುತ್ತೆ. ನಿಮಗೆ ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ, ಪಾಪ್ಯುಲಾರಿಟಿನೂ ಬರುತ್ತೆ ನನ್ನ ಪ್ರಕಾರ. ಹೌದು, ಕರೆಕ್ಟ್. ದುಡ್ಡಿಂದನೇ ಎಲ್ಲನೂ ಅಳಿಯೋಕ್ಕಾಗಲ್ಲ. ಹೌದು. ಪಾಪ್ಯುಲಾರಿಟಿ ಇದ್ರೆ ನಿಮ್ಮ ಹತ್ರ ಕೆಲಸ ಇರಲಿಲ್ಲ ಅಂದ್ರೆ ಏನು ಮಾಡ್ತೀರಾ? ಹೌದು, ಕರೆಕ್ಟ್. ಕೆಲಸ ಇದ್ರೆ ಪಾಪ್ಯುಲಾರಿಟಿನೂ ಸಿಗುತ್ತೆ, ಕೆಲಸದ ಪಾಪ್ಯುಲಾರಿಟಿ ಸಿಗುತ್ತೆ, ದುಡ್ಡು ಬರುತ್ತೆ. ಓಕೆ, ನೀವು ಒಂದು ಪ್ರಶ್ನೆ ದೇವರಿಗೆ ಕೇಳೋದಾದ್ರೆ ಏನು ಕೇಳ್ತೀರಿ? ದೇವ್ರು ನಿಮ್ಮದು ಪ್ರತ್ಯಕ್ಷ ಆದ, ಏನು ಪ್ರಶ್ನೆ ಕೇಳ್ತೀರಿ ಅವನಿಗೆ? ಏನೋ ಒಂದು ಪ್ರಶ್ನೆ ಕೇಳ್ಬೇಕು ನೀವು ಅವನಿಗೆ. ಏನು ಪ್ರಶ್ನೆ ಕೇಳ? ಬಹುಶಃ ಅವನನ್ನು ನೋಡ್ತಾನೆ ಇರ್ತೀನಿ ನಾನು ಹೆಂಗಿದ್ದಾನೆ, ಯಾಕಂದ್ರೆ ರಾಜ ರವಿವರ್ಮ ಬಿಡಿಸಿರೋ ಥರ ಇಲ್ವಲ್ವೋ ಅಥವಾ ಇದ್ದಾನೋ ಅಂತ ನಾವು ಬಹುಶಃ ನೋಡ್ಬೋದು. ಅದಕ್ಕೆ ನಿಮಗೆ ಆಕ್ಟರ್ ಎಲ್ಲ ನೀವು ಶರಣರು ಅಂತ ಹೇಳಿದ್ದಕ್ಕೆ ದೇವ್ರ ಮುಂದೆ ಬಂದ್ರೆ ಏನೂ ಕೇಳೋದಿಲ್ಲ ಅಂತೀರಲ್ಲ ನೀವು? ಇಲ್ಲ, ಯಾಕೆಂದ್ರೆ ನಾನು ಪ್ರತಿನಿತ್ಯ ನಾನು ದೇವ್ರ ಹತ್ರ ಏನೂ ಕೇಳಲ್ಲ, ಪ್ರಾರ್ಥನೆ ಮಾಡ್ತೀನಿ, ದೇವರೇ ಒಳ್ಳೇದು ಮಾಡು ಅಷ್ಟೇ. ಕೆಲವೊಂದು ಇಂಗ್ಲೀಷ್ ದಿನನಿತ್ಯದಲ್ಲಿ ಯೂಸ್ ಮಾಡುವಂಥ ಪದಗಳು ನಮಗೆ ಕನ್ನಡ ಪದಗಳು ಅದಕ್ಕೆ ಗೊತ್ತಿದ್ದು ಕೂಡ ನಾವು ಇಂಗ್ಲೀಷಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಹೌದು. ಸೊ ಅಂಥದ್ದೊಂದು 2 ಪದಗಳನ್ನು ಕೇಳ್ತೀನಿ, ಇಂಗ್ಲೀಷ್ ಪದ ಹೇಳ್ತೀನಿ, ಅದು ಕನ್ನಡ ಹೇಳ್ಬೇಕು ನನಗೆ. ನೀವು ಹೇಳ್ತೀರಿ, ನಿಮ್ಗೆ ಇದೆಲ್ಲ ಈಸಿನೇ. ಅದೇ ಎಸ್ ಅಂತ ತುಂಬಾ ಹೇಳ್ತೀವಿ, ಎಸ್ ಅಂತ ಹೇಳ್ತೀವಿ. ಅಲ್ಲ ಅಂದ್ರೆ ನಾನು ಇಂಗ್ಲೀಷ್ ಪದ ಹೇಳ್ತೀನಿ ನಿಮಗೀಗ. ಓಕೆ, ಅದಕ್ಕೆ ನೀವು ಕನ್ನಡ ಪದ ಏನು ಟ್ರಾನ್ಸ್ಲೇಟ್ ಅದ್ರ ಹೇಳ್ಬೇಕು ನೀವು ನನಗೆ. ಸೆಲಿಬ್ರೇಟ್ ಪಟ್ ಅಂತ ಬರ್ಬೇಕಿದು, ಹೆಂಗತ್ತಾ? ಅದ್ಲೇ ಸೆಲಿಬ್ರೇಟ್, ಸಂಭ್ರಮ. ಓಕೆ, ಆಮೇಲೆ ಅಪ್ರಾಕ್ಸಿಮೇಟ್ಲಿ, ನಿಖರವಾಗಿ. ಇನ್ನೊಂದು ನಿಖರವಾಗಿ. ಅಪ್ರಾಕ್ಸಿಮೇಟ್ಲಿ ಅಂತಂದ್ರೆ ಅಂದಾಜು. ಹೌದು. ನಿಖರವಾಗಿ ಅಂದ್ರೆ ಅದು ನಿಖರವಾಗಿ ನೀವು ಉತ್ತರ, ನಿಖರವಾದ್ರೆ ಎಕ್ಸಾಕ್ಟ್. ಅಂದಾಜು. ಈ ಪದ ಗೊತ್ತಿಲ್ಲ ನಿಮ್ಗಂತಲ್ಲ, ಗೊತ್ತಿದೆ. ಸೆಲಿಬ್ರೇಟ್ ನಾವು ಬಳಸಲ್ಲ. ಸೊ ನಾನು ಅದಕ್ಕೆ ಈ ಥರದ್ದು ಮಾಡಿದ್ರೆ ನಾವು ಬಳಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ. 1-2 ಪದ ಯಾವುದು ಗೊತ್ತಿರಲಾರ್ದ ಪದಗಳು ಅಲ್ವೇ ಅಲ್ಲ ಇವು, ಆದರೆ ಬಳಸಲಾರ್ದಕ್ಕೆ ನಮಗೆ ತಕ್ಷಣ ಬರಲ್ಲ ಅಷ್ಟೆ. ಸೆಲಿಬ್ರಿಟಿ ಕ್ರಶ್ ಅಂತ ಕರೆಂಟ್ ಯಾರು ನಿಮಗೆ? ಅಯ್ಯೋ ದೇವ್ರೆ, ಇದನ್ನು ಯೋಚನೆ ಮಾಡ್ರಿ, ಈಗ ಮಾಡಿಲ್ಲಲ್ಲ, ಅದಕ್ಕೆ ಕೊಟ್ಟಿನ ಈ ಪ್ರಶ್ನೆ. ಅಯ್ಯಯ್ಯೋ, ಸೆಲಿಬ್ರಿಟಿ, ಈಗಿನ ಸೆಲಿಬ್ರಿಟಿ ಕ್ರಶ್ ನಿಮಗೆ ಯಾರು? ಅಯ್ಯೋ ದೇವ್ರೆ, ನಿಮ್ಮ ಹೆಂಡತಿ ಪರ್ಮಿಷನ್ ತಗೋಕನ್? ಅಲ್ಲ, ಅಂದ್ರೆ ಕ್ರಶ್ ಇನ್ ದ ಸೆನ್ಸ್ ಇಟ್ ಇಸ್ ನಾಟ್. ಗೊತ್ತಾಯ್ತು. ಹೌದು, ಕನ್ನಡದವ್ರು ಇರ್ಬೋದು. ನೆನ್ನೆ ಹೇಳಿದ್ರೆ ನಾನು ಇದೆಲ್ಲ ರ್ಯಾಪಿಡ್ ಫೈರ್ ಅಂತಂದ್ರೆ ಇದನ್ನು ನೆನ್ನೆ ಮೊನ್ನೆ ಹೇಳಿ ಪ್ರಿಪೇರ್ ಮಾಡೋಕ್ಕಾಗತ್ತಾ ಇದನ್ನ? ಯಾರು ಒಂದು ಒಳ್ಳೆ ನಟಿ ಅಂದ್ರೆ ಅವರು ಆ್ಯಕ್ಟಿಂಗೇ ಇರ್ಬೋದು, ಅವರು ನೋಡೋದಕ್ಕೆ ಅಂತ ಇರ್ಬೋದು, ಅವರು ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ಕೊಂಡಿರೋ ರೀತಿ ಇರುತ್ತೆ, ಅವರು ಹೇಳಿರೋ ಮಾತೇನೋ ಇರುತ್ತೆ, ಅದು ಏನೋ ಒಂದು ಇಷ್ಟ ಆಗಿರುತ್ತೆ ಒಬ್ಬ ಆರ್ಟಿಸ್ಟ್ ಬಗ್ಗೆ. ಸಂದಿಗ್ಧ ಸ್ಥಿತಿ. ನಾನು ಅಷ್ಟು ಸಿನಿಮಾಗಳನ್ನೆಲ್ಲ ವಾಚ್ ಮಾಡೋನಲ್ಲ,
ಸೀರಿಯಲ್ಗಳು ನೀವು ಅದನ್ನ ಹೇಳ್ಬೇಡ್ರಿ, ಸಿನಿಮಾಗಳು ವಾಚ್ ಮಾಡೋನಲ್ಲ ಅಂತ. ನೋಡ್ತೀನಿ, ಕತೆ ಈ ಥರದ್ದು, ಮೇಕಿಂಗ್ ಈ ಥರದ್ದೆಲ್ಲ ಯಾವತ್ತು ತುಂಬಾ ಹೋಗ್ಲಿ, ನಿಮ್ಮ ಹೆಂಡತಿ ಹೆಸರು ಹೇಳ್ಬಿಡ್ರಲ್ಲ. ಅಲ್ಲ, ಅವರು ಸೆಲೆಬ್ರಿಟಿ ಅಂತ ಇರ್ಲಿ, ನಿಮ್ಗೆ ಅವ್ರು ಸೆಲೆಬ್ರಿಟಿ ಅಲ್ಲ, ಹಂಗೆ ಹೇಳ್ಬೇಕಪ್ಪ. ನನ್ನ ಸೆಲೆಬ್ರಿಟಿ, ನನ್ನ ಹೆಂಡತಿ ಅಂತ ಹೆಸರು ಹೇಳ್ರಿ. ಸೂಪರ್. ಸುಮತಿ. ಮತ್ತೆ ನೋಡ್ರಿ ಎಷ್ಟೊಂದು ಅನಿಸ್ತದ. ಸುಮತಿ ಅಂತ ಹೇಳ್ರಿ, ನಾನು ಯಾರಂತ ಕೇಳ್ತೀನಿ ಅವಾಗ ಇವರು. ಹೌದು, ಮತ್ತೆ ಸುಮತಿ. ಓಕೆ. ಕಿರಣ್ ನಾಯ್ಕರ ಒಂದು ಜೀವನಕ್ಕೆ ಒಂದು ಕ್ಯಾಪ್ಷನ್ ಆಫ್ ಲೈಫ್ ಅಂತ ಬರೆಯೋದಾದರೆ ಅದು ಒಂದು ಸಿನಿಮಾ ಟೈಟಲ್ಲೇ ಇರಬಹುದು. ಯಾವುದೋ ಒಂದು ನೀವು ಯಾವುದೋ ಒಂದು ಸಿನಿಮಾ, ಹಳೆ ಸಿನಿಮಾ ಯಾವುದೋ ಒಂದು ನೋಡಿದ್ದಿರ್ಬೋದು, ಅಥವಾ ಒಂದು ಯಾವುದೋ ಭಾಳ ಜನಪ್ರಿಯವಾದ ಹಾಡಿರ್ಬೋದು. ಇದು ನನ್ನ ಜೀವನದ ಬಗ್ಗೆ ಹೇಳುತ್ತೆ, ಅಥವಾ ಇದು ನನಗೆ ತುಂಬ ಇಷ್ಟ ಅನ್ನೋಂಥದ್ದು ಯಾವುದಾದ್ರೂ ಇದೆಯಾ? ಕವಲುದಾರಿ. ಕವಲುದಾರಿ. ಯಾಕೆಂದರೆ ನನ್ನ ಲೈಫು ಒಂಥರ ಒಂದು ದಾರಿಯಲ್ಲ, ಅದು ಕವಲು ಹೊಡೆಯುತ್ತೆ. ನನ್ನ ಬಾಲ್ಯ ಹುಟ್ಟಿದ್ದು ನಾನು ತಾಳಗುಪ್ಪ, ಬೆಳೆದಿದ್ದೆಲ್ಲ ಹೊನ್ನಾವರ. ಆಮೇಲೆ ಬೆಂಗಳೂರು ಯೂನಿವರ್ಸಿಟಿಗೆ ಬಂದು ನಾನು MA ಇನ್ ಡ್ರಾಮಾ ಮಾಡ್ತೀನಿ. ಇಲ್ಲಿ ನಾಟಕಗಳನ್ನು ಮಾಡ್ತೀನಿ, ಆ ಕಡೆಗೆ ಸೀರಿಯಲ್ ಮಾಡ್ತೀನಿ, ಸಿನಿಮಾಗಳನ್ನು ಮಾಡ್ತೀನಿ. ಮತ್ತೆ ವಾಪಸ್ ನನ್ನ ಊರಿಗೆ ನಾನು ಸಿದ್ದಾಪುರದ್ದು ಹುಡುಗಿ ಸುಮತಿನ ಮದುವೆ ಆಗ್ತೀನಿ. ಹಿಂಗೆ ಈಗ ಮಗ ಇದ್ದಾನೆ. ಹಾಗಾಗಿ ಕವಲುದಾರಿ. ಆಮೇಲೆ ಆ ಪಿಕ್ಚರಲ್ಲಿ ನಾನು ಕೆಲಸ ಮಾಡಿದ್ದೀನಿ. ವೆರಿ ನೈಸ್. ನೋಡ್ರಿ, ಕವಲುದಾರಿ ಅದು ಬೇರೆ ಲೆಜೆಂಡರಿ ಆ್ಯಕ್ಟರ್ಗಳು ಇರುವಂಥ ಸಿನಿಮಾ ಬೇರೆ. ಅಂದರೆ ಓವರಾಲ್ ಅದೇ ನಿಮ್ಮ ಕಾನ್ವರ್ಸೇಷನ್ ಎಲ್ಲ ನೋಡಿದ್ರೆ ನನಗನ್ಸೋದು ಅಂದರೆ ಕಾಯಕವೇ ಕೈಲಾಸ ಅಷ್ಟೇ. ನೀವು ಜೀವನ ನೋಡಿರೋ ರೀತಿ, ಯಾಕಂದರೆ ಬೇರೆ ಯಾವ್ದಾರು ಇದ್ರಾಗ ಸಿಗಿಸ್ಬೇಕು ನಿಮಗಂದ್ರೂ ಸಿಗಲಿಲ್ಲ. ನೀವು ಶರಣರು ಅಂದರೆ ಶರಣರೇ, ನೀವು ನಿಜವಾಗ್ಲೂ ಶರಣರು. ಹಾಗಾಗಿ ಬಂದಿದ್ದನ್ನು ನನ್ನ ತಟ್ಟೆಲಿ ಏನು ಬಂದಿದೆ ನಾನು ಅದನ್ನು ನನ್ನ ಶ್ರಮ ಹಾಕಿ ನಾನು ನಿಯತ್ತಿಂದ ಮಾಡ್ತೀನಿ ಅನ್ನುವಂಥ. ಹಾಗಾಗಿ ನಾನು ಯಾರ ಹತ್ರ ಜಗಳಾಡಿಲ್ಲ. ದೇವರು ನನ್ನ ಚೆನ್ನಾಗಿಟ್ಟಿದ್ದಾನೆ, ಸಾಗುತ್ತೆ ಜೀವನ ಅಷ್ಟೆ. ಸೊ ಈ ಥರದೊಂದು ಪೀಸ್ ಆಫ್ ಮೈಂಡ್ ನಿಮ್ಮಲ್ಲಿ ನನಗೆ ಕಾಣಿಸ್ತು. ನಾವು ಯಾವಾಗಲೂ ಫೋನಲ್ಲಿ ಮಾತಾಡಿದಾಗ ಅನ್ನಿಸ್ತು, ಇಂಥದ್ದು ಒಂದು ನಮ್ಮ ಈಗಿನ ಯುವ ಜನತೆಗೆ ಆ್ಯಕ್ಟಿಂಗನ್ನು ಹುಡ್ಕೊಂಡು ಬರೋವಂಥವ್ರಿಗೆ ಇದು ಬೇಕು. ಬರೀ ಆ್ಯಕ್ಟಿಂಗ್ ಅಂತಲ್ಲ, ಜೀವನದಲ್ಲಿ ಇದು ಬೇಕಾಗಿದೆ. ಪೀಸ್ ಆಫ್ ಮೈಂಡ್. ಎಲ್ಲೇ ಇರಿ ನೀವು, ಯಾವುದೇ ಕೆಲಸ ಮಾಡಿ, ಮೊದಲು ಆ ಒಂದು ಪೀಸ್ ಆಫ್ ಮೈಂಡ್, ಆಕ್ಸೆಪ್ಟೆನ್ಸ್ ಬೇಕು. ಸೊ ಅದು ಈಗಿನ ಯುವ ಜನತೆಯಲ್ಲಿ, ಈಗಿನ ಒಂದು ಪೀಳಿಗೆಯಲ್ಲಿ ಇಲ್ಲ, ಕಡಿಮೆ ಆಗಿದೆ. ಇಲ್ಲ ಅಂತಲ್ಲ, ಧಾವಂತ ಜಾಸ್ತಿ, ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಹಂಗೆ ಹೋಗ್ಬಿಡಬೇಕು ಅಂತ. ಇದು ನಮ್ಮನ್ನು ನೆಲೆ ಊರೋದಕ್ಕೆ ಸಹಾಯ ಮಾಡುತ್ತೆ. ಆವಾಗ ಎತ್ತರಕ್ಕೆ ಬೆಳಿಬಹುದು. ಸೊ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದಿರಿ, ಎಲ್ಲ ಕಡೆ ಗುರುತಿಸ್ಕೊಂಡಿದ್ದೀರಿ, ಎಲ್ಲ ಡೈರೆಕ್ಟರ್ ಮನಸ್ಸಲ್ಲಿ ಇದ್ದೀರಿ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು ಅಲ್ವಾ? ಸೊ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆದು ಈಗೇನು ನಡೀತಾ ಇದೆಯೋ ಇದರ 100 ಪಟ್ಟು ನಿಮಗೆ ಪ್ರಾಜೆಕ್ಟ್ಗಳು ಸಿಗಲಿ, ಜನ ಗುರ್ತಿಡಿಲಿ, ಎಲ್ಲ ಯಶಸ್ಸು ನಿಮ್ಮದು ಆಗಲಿ. ಇವತ್ತಿಷ್ಟೊತ್ತು ನನ್ನ ಹತ್ರ ಮಾತಾಡಿದ್ದಕ್ಕೆ ಭಾಳ ಥ್ಯಾಂಕ್ಸ್. ಭಾಳ ಸಣ್ಣ ಪದ ಆ್ಯಕ್ಚುಲಿ. ಇಲ್ಲ, ನಾನು ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ನೀವು ಇದು ಆ್ಯಕ್ಟರ್ಗೆ ಕೊಡ್ಕೊಳ್ಳೋಕೆ ಇದೇನೆಂದರೆ, ನಿಮ್ಮದು ಒಂದು ಜರ್ನಿ ನಡೀತಾ ಇರುತ್ತೆ. ನೀವು ಒಂದು ಗುರುತಿಸ್ಕೊಂಡು ಇವ್ರು ಬರಬೇಕು, ಇವ್ರದ್ದೇನೋ ಒಂದು ರೌಂಡ್ ಅಪ್ ಮಾಡಬೇಕಲ್ಲ ಅನ್ನೋದು ಕೇಳಿದ್ದಿದೆಯಲ್ಲ, ಅದು ಖುಷಿ ಆಯ್ತು ನನಗೆ. ಅಂದರೆ ನೀವು ಮಾಡಿರೋದು ಎಷ್ಟೋ ಪ್ರಾಜೆಕ್ಟ್ಸ್ಗಳು ಇರಬಹುದು, ಬಟ್ ಅದ್ರ ಜರ್ನಿ ಜೊತೆ ನಮ್ಮ ಒಳಗಡೆ ಆಂತರಿಕವಾಗಿ ನಾವೇನೋ ನಮ್ಮದೊಂದು ಜರ್ನಿ ನಡೆದಿರುತ್ತೆ. ಅದನ್ನು ನಾನು ಕೇಳಿಸ್ಕೋಬೇಕು ಅನ್ನೋದೇ ನನ್ನ ಈ ಒಂದು ಸೀರೀಸ್ಗಳ ಉದ್ದೇಶ. ಅದಕ್ಕೆ ಅನುಭವದ ಬುತ್ತಿ ಅಂತ ನಾನು ಹೆಸರಿಟ್ಟಿರೋದು. ನಿಮ್ಮ ನಿಮ್ಮದು ಇದೇ ಜರ್ನಿ, ನಮ್ಮದು ಇದೇ ಜರ್ನಿ. ಆದರೆ ನಾನು ಅದನ್ನು ನೋಡ್ತಿರೋ ರೀತಿ ಬೇರೆ ಇರ್ಬೋದು, ನೀವು ನೋಡ್ತಿರೋ ರೀತಿ ಬೇರೆ ಇರ್ಬೋದು. ನಾನು ಆಸ್ವಾದಿಸ್ತಾ ಇರೋ ಖಾದ್ಯಗಳು ಅಥವಾ ಅದರಲ್ಲಿರೋ ಊಟ ತಿಂಡಿ ಬೇರೆ ಇರ್ಬೋದು, ನಿಮ್ಗೆ ರುಚಿ ಬೇರೆ ಇರ್ಬೋದು. ಸೊ ಅದರ ಏನೇನು ಇದೆ ಅಂತ ಆಲಿಸ್ಕೊಳ್ಳೋದ್ರಲ್ಲಿ ಎಷ್ಟೋ ಕಲಿತೀವಂತೆ. ಸೊ ಹಾಗಾಗಿ ಈ ಒಂದು ಅನುಭವದ ಬುತ್ತಿ ಅನ್ನೋ ಸೀರೀಸನ್ನು ನಾನು ಶುರು ಮಾಡಿದ್ದು. ನೀವು ಬಂದು ನಿಮ್ಮ ಅನುಭವದ ಬುತ್ತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಭಾಳ ಥ್ಯಾಂಕ್ಸು. ಮತ್ತೆ ಸಿಗೋಣ, ಜೊತೆಲಿ ಕೆಲಸ ಮಾಡೋಣ. ಒಳ್ಳೆಯದಾಗಲಿ ಕಿರಣ್ ನಾಯ್ಕರೇ. ಥ್ಯಾಂಕ್ ಯು.